ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಣ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ನ ಕೊಡಿ. ಹಾಗೆ ಇಲ್ಲಿ ಆದಿ ಚೀಟಿ ಎತ್ತಾರೆ. ನಿಮ್ ಪ್ರೀತಿ ಬಗ್ಗೆ ಹೇಳ್ಬೇಕು ಅಂತ ಇರುತ್ತೆ. ಅದು ನೋಡಿ ಆದಿ ಅಂತೂ ಬೇಜಾರ್ ಮಾಡ್ಕೋತಾರೆ. ಆದಿ ಬೇರೆ ಚೀಟಿ ಎತ್ತೀನಿ ಅಂತ ಎಷ್ಟೇ ಹೇಳಿದ್ರು ಶ್ರೇಷ್ಠ ಮಾತ್ರ ಅದೇ ಚೀಟಿ ಅದ್ರ ಬಗ್ಗೆನೇ ಮಾತಾಡ್ಬೇಕು, ಅಷ್ಟಕ್ಕೂ ಅದ್ರಲ್ಲಿ ಏನಿದೆ ಅಂತ ಶ್ರೇಷ್ಠ ಹೇಳ್ತಾರೆ. ನನ್ನ ಹಳೆ ಪ್ರೀತಿ ಬಗ್ಗೆ ಮಾತಾಡ್ಬೇಕು ಅಂತ ಇದೆ ಅಂತ ಆದಿ ಹೇಳ್ತಾರೆ. ಹಾಗೆ ಇಲ್ಲಿ ಕಿಶನ್ ಅದನ್ನ ಕೇಳಿಸ್ಕೊಂಡು ಬೇಜಾರಾಗ್ತಾರೆ. ನೋಡು ಫ್ರೆಂಡು, ನಿಂಗೇನಾದ್ರು ಅದನ್ನ ಬೇಜಾರಾಗುತ್ತೆ ಅಂದ್ರೆ ಅದನ್ನ ಬಿಟ್ಬಿಡು, ಬೇರೆ ಚೀಟಿ ಎತ್ತು, ನಮ್ಗೇನು ತೊಂದ್ರೆ ಇಲ್ಲ ಅಂತ ಕುಸುಮ ಹೇಳ್ತಿದ್ರು. ಇಲ್ಲಿ ಶ್ರೇಷ್ಠ ಆ ಮಾತನ್ನ ಕೇಳಕ್ಕೆ ರೆಡಿನೇ ಇರಲ್ಲ. ಇಲ್ಲ, ನಾನುವೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ, ಆದ್ರೂ ನಾನು ಸ್ವಲ್ಪನಾದ್ರೂ ಮಾತಾಡಿದೀನಿ, ಇವಾಗ ಆದಿಯವರು ಮಾತಾಡ್ಲೇಬೇಕು ಅಂತ ಶ್ರೇಷ್ಠ ಹೇಳ್ತಾರೆ. ಸರಿ ಅಂತ ಹೇಳಿ ಇಲ್ಲಿ ಆದಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಿರ್ತಾರೆ. ನನ್ ಪ್ರೀತಿ ಹೇಗಿತ್ತು ಅಂತ ಹೇಳಿದ್ರೆ ಹೈವೇಳೆ ಹೋಗ್ತಿರೋ ತರನೇ ಇತ್ತು. ಇದಕ್ಕಿದಂಗೆ ಒಂದು ದೊಡ್ಡ ಅಂಶ ಬಂತು, ಅದನ್ನ ಏರ್ಸೋದಿಕ್ಕೆ ಅಂತ ಹೋದೆ ಆಕ್ಸಿಡೆಂಟ್ ಆಗೋಯ್ತು, ನನ್ ಪ್ರೀತಿನೇ ಹೊರಟೋಯ್ತು ಅಂತ ಹೇಳಿ ಆದಿ ನಗ್ತಿರ್ತಾರೆ, ಜೊತೆಗೆ ಕಣ್ಣೀರಾಗ್ತಾರೆ. ಅದು ನೋಡಿ ಎಲ್ಲರಿಗೂ ಬೇಜಾರಾಗುತ್ತೆ. ಅವ್ನು ಏನು ನಗ್ತಾ ಇದ್ದಾನಲ್ಲ, ಇಷ್ಟೊಂದು ನಗು ಬರತರ ಅವ್ನ ಲವ್ ಸ್ಟೋರಿ ಇರ್ಲಿಲ್ಲ, ಅವ್ನ ಮನಸ್ಸಲ್ಲಿ ಸಮುದ್ರದಷ್ಟು ನೋವಿದೆ, ಅದನ್ನೆಲ್ಲ ಬಚ್ಚಿಟ್ಟು ಯಾವ ತರ ನಗ್ತಿದ್ದಾನೆ ನೋಡಿ ಅಂತ ಕಿಶನ್ ಹೇಳ್ತಾರೆ. ಭಾಗ್ಯ ಅಂತೂ ತುಂಬಾ ಬೇಜಾರಲ್ಲಿ ಕಿಶನ್ ಮಾತನ್ನ ನೆನಪಿಸ್ಕೊಂಡು ಆದಿನೇ ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಆದಿ ಅಂತೂ ನಗ್ತಾ ಇರ್ತಾರೆ. ಇದಕ್ಕೆ ತಂಗೆ ಕಣ್ಣೀರಾಗ್ತಾರೆ. ಆ ಕಣ್ಣಿನ ಹೊಡ್ಸ್ಕೊಂಡು ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ, ನಾನು ಹೋಗ್ತೀನಿ ಅಂತ ಹೇಳಿ ಆದಿ ಹೊರಟೋಗ್ತಾರೆ. ಆಗ ಎಲ್ಲರೂ ಬೇಜಾರಾಗ್ತಾರೆ. ಶ್ರೇಷ್ಠ ಅಂತೂ ಯೋಚನೆ ಮಾಡ್ತಿರ್ತಾರೆ, ಅಲ್ಲ ನನ್ನ ಭಾಗ್ಯ ಮತ್ತೆ ಆದಿ ಅವ್ರನ್ನ ಬೇರೆ ಮಾಡ್ಬೇಕು ಅಂತ ಅನ್ಕೊಂಡೆ, ಇಲ್ಲಿ ನೋಡಿದ್ರೆ ಆದಿಗೆ ಬೇರೆ ಲವ್ ಸ್ಟೋರಿನೇ ಇದೆಯಲ್ಲ ಅಂತ. ಲವ್ ಸ್ಟೋರಿ ಏನಿರ್ಬೋದು, ಆದಷ್ಟು ಬೇಗ ಅದನ್ನ ನಾನು ಕಂಡಿಡಿಬಹುದು, ಅದನ್ನ ಕಂಡಿಡಿಯೋದ್ರಿಂದ ಭಾಗ್ಯ ಮತ್ತೆ ಅದನ್ನ ಬೇಗ ದೂರ ಮಾಡ್ಬೋದು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ತಾಂಡ ಹಾಗೂ ಶ್ರೇಷ್ಠ ಹೋಗ್ತಿರ್ತಾರೆ. ಆಮೇಲೆ ಎಲ್ರು ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾರೆ. ಭಾಗ್ಯ ಅಂತೂ ಆದಿ ಬಗ್ಗೆನೆ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಲ್ಲ, ಆದಿ ಅವರು ಯಾವತ್ತೂ ಆತರ ಬೇಜಾರಾಗಿದ್ದು ನೋಡೇ ಇಲ್ಲ, ಎಷ್ಟೊತ್ತಲ್ಲೂ ಲವ್ಲವಿಕೆ ಅಂತ ಮಾತಾಡ್ತಾರೆ, ಬೇರೆಯವರು ನಗಿಸ್ತಾರೆ. ಅವ್ರ ಮನಸ್ಸಲ್ಲೂ ಇಷ್ಟೊಂದು ನೋವಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ಅವ್ರ ಹಳೆ ಪ್ರೀತಿ ಇತ್ತು ಅಂತಾನೂ ಗೊತ್ತಿರ್ಲಿಲ್ಲ, ಅದೇನಾಗಿರ್ಬೋದು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಯಾಕೆ ಕಿಶನ್ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಕೇಳ್ಬಾರ್ದು ಅಂತ ಭಾಗ್ಯ ಮನಸ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ಭಾಗ್ಯ ಕಿಶನ್ ಜೊತೆ ಮಾತಾಡಕ್ ಹೋಗ್ತಾರೆ. ಕಿಶನ್, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನು ಒಂದ್ ವಿಷಯ ಕೇಳ್ಬೋದಾ ಅಂತ ಭಾಗ್ಯ ಹೇಳ್ತಾರೆ. ಹಾ ಕೇಳಿ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ. ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಂಗೆ ಆದಿ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತೀರಾ ಅಂತ ಭಾಗ್ಯ ಹೇಳ್ತಾರೆ. ಕಿಶನ್ ಶಾಕ್ ಆಗ್ತಾರೆ. ಅಲ್ಲ, ಇದಕ್ಕಿದ್ದಂಗೆ ಯಾಕೆ ತರ ಬಂದು ಕೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ, ಅಷ್ಟಕ್ಕೂ ಅಣ್ಣಂಗೆ ಇದೆಲ್ಲ ಹೇಳಿದ್ರೆ ಮೇ ಬಿ ಇಷ್ಟ ಆಗಲ್ಲ ಅನ್ಸುತ್ತೆ ಅಂತ ಕಿಶನ್ ಹೇಳ್ತಾರೆ. ಹಾಗಲ್ಲ ಕಿಶನ್, ಆದಿ ಅವರು ಅಷ್ಟೊಂದು ನಗ್ತಾ ಇದ್ರು, ಹಾಗೆ ಕಣ್ಣೀರ್ ಹಾಕಿದ್ರು, ಅವ್ರು ಅನ್ಕೊಂಡಿರ್ಬೋದೇನೋ ಕಣ್ಣೀರು ಯಾರಿಗೂ ಕಾಣಿಸಿಲ್ಲ ಅಂತ, ಆದ್ರೆ ಆ ಕಣ್ಣೀರು ನನಗೆ ಕಾಣಿಸಿದೆ ಅಂತ ಭಾಗ್ಯ ಹೇಳ್ತಾರೆ. ಅಣ್ಣ ಕಣ್ಣೀರಾಗ್ತಾ ನನ್ಗೂ ಗೊತ್ತಾಯ್ತು, ಅವ್ರು ಇವತ್ತಲ್ಲ ಅವತ್ತು ಯಾವತ್ತು ಸುರಭಿ ನಮ್ಮಣ್ಣನ ಬಿಟ್ಟೋದ್ಲು, ಅವತ್ತಿಂದಲೂ ನಮ್ಮಣ್ಣ ಕಣ್ಣೀರಾಗ್ತಾನೆ ಅಂತ ಕಿಶನ್ ಹೇಳ್ತಾರೆ. ಸುರಭಿನ ಅವ್ರು ಯಾರು ಅಂತ ಭಾಗ್ಯ ಹೇಳ್ತಾರೆ. ಇಷ್ಟೊತ್ತರೆಗೂ ನೀವು ಯಾವ ಲವ್ ಸ್ಟೋರಿ ಕೇಳಿದ್ರಲ್ಲ, ಹೈವೇಲಿ ಸ್ಪೀಡ್ ಆಗಿ ಹೋಗ್ತಿದ್ದವ್ರು ಇದಕ್ಕಿದಂಗೆ ಆಕ್ಸಿಡೆಂಟ್ ಆಯ್ತು ಅಂತ, ಆ ಆಕ್ಸಿಡೆಂಟ್ ಮಾಡಿದೆ ಆ ಸುರಭಿ ಅಂತ ಕಿಶನ್ ಕೋಪ ಮಾಡ್ಕೋತಾರೆ. ಅಲ್ಲ ಕಿಶನ್ ಅವರೇ, ನೀವೇ ಕಿಶನ್ ಕೋಪ ಮಾಡ್ಕೋತಿದ್ದೀರಾ, ನಿಮ್ಗೆ ಏನು ಅನ್ಕೊಂಡಿಲ್ಲ ಅಂದ್ರೆ ನೀವು ನನ್ಗೆ ಎಲ್ಲಾನು ಹೇಳ್ತೀರಾ, ನಾನು ಅವ್ರನ್ನ ಫ್ರೆಂಡ್ ತರ ನೋಡ್ತಾ ಇದ್ದೀನಿ, ನನ್ ಕೈಯಲ್ಲಿ ಎಷ್ಟಾಗುತ್ತೆ ಅವ್ರು ಬದಲಾಯಿಸಿ ತರ ನಾನು ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ, ನಾನು ಈ ವಿಷಯ ಹೇಳಕ್ಕಂತೂ ಇಷ್ಟಪಡಲ್ಲ, ಯಾಕೆಂದ್ರೆ ಆ ಸುರಭಿಯಿಂದಾಗಿ ನಮ್ಮಣ್ಣ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಅವಳು ಆಸ್ತಿಗೋಸ್ಕರ ಪ್ರೀತಿ ಮಾಡೋ ನಾಟಕ ಆಡಿದ್ಲು, ಇದರಿಂದಾಗಿ ನಮ್ಮಣ್ಣನ ಮನಸ್ಸು ಒಡೆದೋಗಿದೆ, ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಅಂತ ಕಿಶನ್ ಹೇಳ್ತಾರೆ. ಹೇಳಿ ಕಿಶನ್ ಅವರೇ ಅಂತ ಭಾಗ್ಯ ಹೇಳ್ತಾರೆ. ಸಾಧ್ಯವಾದ್ರೆ ಅಣ್ಣನ ಸಮಾಧಾನ ಮಾಡಿ, ಯಾಕೆಂದ್ರೆ ಅಣ್ಣ ನಿಜವಾಗ್ಲೂ ಅವ್ರ ಲವ್ ಸ್ಟೋರಿ ಫ್ಲಾಶ್ ಬ್ಯಾಕ್ ನೆಲ್ಲ ಹೇಳಿದ್ಮೇಲೆ ಅವನಂತೂ ನೆಮ್ಮದಿಯಾಗಂತೂ ಇರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನೀವು ಹೋಗಿ ಅವ್ರು ಮಾತಾಡಿ, ಆಗ ಆದಿ ಅಣ್ಣಗೂ ಖುಷಿ ಆಗುತ್ತೆ ಅಂತ ಕಿಶನ್ ಹೇಳ್ತಿರ್ತಾರೆ. ಸರಿ ಕಿಶನ್, ನಾನು ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ. ಆ ಕಡೆ ಆದಿ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತ್ಕೊಂಡು ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಆದಿ ಯೋಚನೆ ಮಾಡ್ತಾ ನಿಂತಿರ್ತಾರೆ. ನಾನು ಎಲ್ಲಾನು ಮರಿಬೇಕಂತ ಅನ್ಕೊಂಡೆ, ಏನು ಮಾಡಕ್ಕಾಗಲ್ಲ, ನೆನ್ಪಾಯ್ತು, ಅದನ್ನ ನಾನು ಮರಿಲೇಬೇಕು, ಹೆಚ್ಚಾಗಿ ನಾನು ಭಾಗ್ಯ ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಮೊದ್ಲು ಅವ್ರ ಗಂಡ ಯಾರು ಅಂತ ಯೋಚನೆ ಮಾಡ್ಬೇಕು. ಮೊದ್ಲೇ ಟ್ರಸ್ಟ್ ಅಲ್ಲಿ ನನ್ನ ಮತ್ತೆ ಭಾಗ್ಯನ್ ಬಗ್ಗೆ ಗಾಸಿಪ್ ಓಡಾಡ್ತಿದೆ, ಅದಕ್ಕಿಂತ ಮುಂಚೆ ನಾನು ಭಾಗ್ಯ ಅವರ ಪಾರ್ಟ್ನರ್ ಯಾರು ಅಂತ ಕಂಡಿದ್ದು ಇಬ್ರು ಒಂದ್ ಮಾಡ್ಬೇಕು ಅಂತ ಆದಿ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಬರ್ತಾರೆ. ಆದಿ ಅವರೇ ಯಾಕೆ ತರ ನಿಂತಿದ್ದೀರಾ, ಯಾಕೆ ನಿದ್ದೆ ಬರ್ತಿಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ ಭಾಗ್ಯ ಅವರೇ ಅಂತ ಹೇಳಿ ಇಲ್ಲಿ ಆದಿ ಸ್ವಲ್ಪ ಮುಂದೆ ಹೋಗಿ ತಿರುಗಿ ನಿಂತಿರ್ತಾರೆ. ಅಲ್ಲ ಆದಿ ಅವರೇ, ನಾನು ಪ್ರತಿ ಸಲ ಮಾತಾಡ್ಸಕ್ ಬಂದಾಗೆಲ್ಲ ಖುಷಿಯಿಂದ ಮಾತಾಡ್ತಿದ್ದೆ, ಕೆಲವು ದಿನಗಳಿಂದ ನನ್ನನ್ನ ತುಂಬಾ ದೂರದವ್ರ ತರ ಮಾಡ್ತಾ ಇದ್ದೀರಾ ಭಾಗ್ಯ ಹೇಳ್ತಾರೆ. ಹಾಗೇನಿಲ್ಲ ಭಾಗ್ಯ ಅವರೇ ಅಂತ ಹೇಳಿ ಆದಿ ಹೇಳ್ತಾರೆ. ಆದಿ ಅವರೇ, ನೀವು ನಂಗೆ ತುಂಬಾ ಹತ್ರವಾಗಿರೋ ಅಂತ ಹೇಳಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ತುಂಬಾ ದಿನದಿಂದ ನಿಮ್ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದೀರಾ, ಅದೇನು ಅಂತ ನಾನು ಕೇಳ್ಬೋದಾ, ನನ್ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ, ನಾನು ಹೊರಟೋಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ ಅವರೇ, ನಾನು ಯೋಚನೆ ಮಾಡ್ತಿರೋದು ಬೇರೆಯವ್ರ ಬಗ್ಗೆ ಅಲ್ಲ ಅಂತ ಆದಿ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಅಲ್ವಾ, ಮತ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹೇಳ್ತಾರೆ. ನಾನು ಯೋಚನೆ ಮಾಡ್ತಿರೋದು ನಿಮ್ಗೆ ಸಂಬಂಧಪಟ್ಟಿರೋ ವಿಷಯ ಅಂತ ಆದಿ ಹೇಳ್ತಾರೆ. ಏನು ನನಗ್ ಸಂಬಂಧಪಟ್ಟಿರೋ ವಿಷಯನ ಅಂತ ಭಾಗ್ಯ ಹೇಳ್ತಾರೆ. ಹೌದು ಭಾಗ್ಯ ಅವರೇ, ನಮ್ಮಿಬ್ರು ಬಗ್ಗೆ ತುಂಬಾನೇ ರೂಮರ್ಸ್ ನಡೀತಾ ಇದೆ ಅಂತ ಆದಿ ಹೇಳ್ತಾರೆ. ಭಾಗ್ಯಂಗಂತೂ ತುಂಬಾನೇ ಶಾಕ್ ಆಗುತ್ತೆ. ಅಲ್ಲ ಆದಿ ಅವರೇ, ಏನಿದು ರೂಮರ್ಸ್ ಅಂತ ಎಲ್ಲ ಹೇಳ್ತಿದಿರಲ್ಲ, ಈ ರೂಮರ್ಸ್ ಏನ್ ರೂಮರ್ಸ್, ಏನ್ ಮಾತಾಡ್ತಿದ್ದೀರಾ, ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಆದಿ ಅವರೇ ಅಂತ ಭಾಗ್ಯ ಹೇಳ್ತಾರೆ. ನೋಡಿ ಭಾಗ್ಯ ಅವರೇ, ನಂಗೂ ಈ ವಿಷಯದ ಬಗ್ಗೆ ಗೊತ್ತಿರ್ಲಿಲ್ಲ, ನನ್ಗೆ ಇದನ್ನೆಲ್ಲ ಹೇಳಿದ್ದು ಶ್ರೇಷ್ಠ ಅವರು ಅಂತ ಹೇಳ್ತಿದ್ರೆ ಭಾಗ್ಯಂಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಭಾಗ್ಯ ಅವರೇ,
ನಮ್ ಟ್ರಸ್ಟ್ ಅಲ್ಲಿ ಎಲ್ಲಾ ಸಿಬ್ಬಂದಿಗಳಿದ್ದಾರೆ, ನಮ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊತಿದ್ದಾರೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಏನೆಲ್ಲ ಹೇಳಿದ್ರು ಆದಿ ಹತ್ರ ಅದನ್ನೆಲ್ಲ ಇಲ್ಲಿ ಆದಿ ಹೇಳಿರೋ ಬಗ್ಗೆ ಎಲ್ಲ ಭಾಗ್ಯಂಗೆ ಹೇಳ್ತಾರೆ. ಭಾಗ್ಯ ಅಂತೂ ಶಾಕ್ ಆಗ್ತಾರೆ. ಅಲ್ಲ ಆದಿ ಅವರೇ, ಅದಕ್ಕೆ ಹೋಗಿ ಹೋಗಿ ತಲೆ ಕೆಡ್ಸ್ಕೊತಿದ್ದೀರಾ ಅಂತ ಭಾಗ್ಯ ಹೇಳ್ತೀರಾ. ಹೌದು ಭಾಗ್ಯ ಅವರೇ, ತಲೆ ಕೆಡ್ಸ್ಕೊಳ್ಳೇಬೇಕು. ಯಾಕೆಂದ್ರೆ ನಾನಾದ್ರೆ ಒಬ್ಬ ಗಂಟು, ನನ್ಗೆ ಯಾರು ಏನೇ ಅಂದ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ನೀವು ಒಬ್ಬ ಹೆಂಗ್ಸು, ನಿಮ್ಗೆ ಯಾರಾದ್ರೂ ನನ್ನಿಂದಾಗಿ ಈ ತರ ಮಾತಾಡ್ತಿದ್ದಾರೆ ಅಂದ್ರೆ ನನ್ಗಂತೂ ಅದನ್ನ ತಡ್ಕೊಳಕ್ಕಾಗಲ್ಲ. ನಂಗೆ ಆ ವಿಷಯ ಕೇಳಿದಾಗಿಂದ ನನ್ ಮನ್ಸಿಗೆ ತುಂಬಾ ಆಘಾತ ಅಂತ ನಾನು ನಿಮ್ ಜೊತೆ ಮಾತಾಡೋದನ್ನ ಬಿಟ್ಟಿದ್ದು. ಅದ್ ಬಿಟ್ರೆ ನಿಮ್ ಮನ್ಸಿಗೆ ನೋವು ಮಾಡೋದಾಗ್ಲಿ ಅಥವಾ ನಿಮ್ಮಿಂದಾಗಿ ನನ್ಗೆ ಏನೋ ತೊಂದ್ರೆ ಆಯ್ತು ಅಂತ ನಾನು ನಿಮ್ ಜೊತೆ ಮಾತ್ಬಿಡ್ಲಿಲ್ಲ ಅಂತ ಆದಿ ಹೇಳ್ತಾರೆ. ಹೇಳಿ ಭಾಗ್ಯ ಶ್ರೇಷ್ಠನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನನ್ಗೆ ಯಾಕೋ ಇದ್ರಲ್ಲಿ ಆ ಶ್ರೇಷ್ಠಂದೆ ಏನು ಕಿತಾಪತಿ ಇದೆ ಅಂತ ಅನುಮಾನ ಬರ್ತಾ ಇದೆ. ಅವ್ಳು ಬೇಕು ಅಂತಾನೆ ನನ್ನ ಮತ್ತೆ ಆದಿಯವ್ರನ್ನ ದೂರ ಮಾಡ್ಬೇಕು ಅಂತ ಈ ತರ ಏನಾದ್ರು ಮಾಡ್ತಿದ್ದಾಳ. ಮೊದ್ಲು ನೋಡಿದ್ರೆ ಅವಳ ಕಡೆ ಕರ್ಕೊಂಡ್ಲು, ಆಮೇಲೆ ತಂದೆಗೂ ನನ್ಗೂ ಆಗ್ಲೇಬಾರ್ದು ಅನ್ನೋ ತರ ಚೆನ್ನಾಗಿ ನನ್ ಮಗಳಿಗೆ ತಲೆನ ತಿಂದ್ಲು. ಇವಾಗ ನೋಡಿದ್ರೆ ಆದಿಗೂ ಮತ್ತೆ ನನ್ಗೂ ಈ ತರ ಮಾಡ್ತಿದ್ದಾಳೆ. ಇದೆಲ್ಲ ಶ್ರೇಷ್ಠ ಪ್ಲಾನೇ ಇರ್ಬೇಕು ಅಂತ ಭಾಗ್ಯ ಮನ್ಸಲ್ಲಿ ಅನ್ಕೋತಾರೆ. ಅದಕ್ಕೋಸ್ಕರ ಭಾಗ್ಯ ಅವರೇ ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಆದಿ ಹೇಳ್ತಾರೆ. ನೋಡಿ ಆದಿ ಅವರೇ, ನಮ್ಮಿಬ್ರು ಸ್ನೇಹ ಎಷ್ಟು ಪವಿತ್ರವಾದದ್ದು ಅಂತ ನನಗೆ ಗೊತ್ತು. ನೀವು ಬೇರೆಯವ್ರ ಮಾತಿಗೋಸ್ಕರ ಈ ತರ ಎಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ತೀರಾ. ನೀವು ಎಷ್ಟು ತಿಳಿದಿರೋರು, ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲ ಭಾಗ್ಯ ಅವರೇ, ನನ್ ಮಾತಿನತ ಅದಲ್ಲ ಅಂತ ಆದಿ ಹೇಳ್ತಿದ್ರು. ನೋಡಿ ಆದಿ ಅವರೇ, ನಿಮ್ಗೇನಾದ್ರು ಅದ್ರಿಂದ ನಿಮ್ಗೆ ತೊಂದ್ರೆ ಅನ್ಸಿದ್ರೆ ನೀವು ನನ್ನ ಜೊತೆ ಮಾತಾಡ್ಬೇಡಿ, ಪರವಾಗಿಲ್ಲ, ನನ್ಗೇನು ತೊಂದ್ರೆ ಇಲ್ಲ. ಆದ್ರೆ ಯಾವ್ದೊಂದು ನೀವು ನನ್ನ ದೂರ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಬಂತಲ್ಲ, ಅದೇ ನನ್ ಬೇಜಾರಾಗ್ತಿರೋದು. ಬೇರೆಯವ್ರು ಮಾತಾಡಿದ್ರು ನಂಗೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ನಿಮ್ಮನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಅನ್ಸ್ತಿದೆ ನಿಜವಾಗ್ಲೂ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಭಾಗ್ಯ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಭಾಗ್ಯ ಅಂತ ಇಲ್ಲಿ ಆದಿ ಎಷ್ಟೇ ಹೇಳಿದ್ರು ಭಾಗ್ಯ ಮಾತ್ರ ಹೊರಟೋಗ್ತಾರೆ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ, ನಾನು ಕೂಡ ಭಾಗ್ಯ ಅವ್ರನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದೀನಿ, ನಾನು ಏನೋ ಹೇಳಕ್ ಹೋದೆ, ಅವ್ರು ಏನೋ ಅರ್ಥ ಮಾಡ್ಕೊಂಡ್ರು ಅಂತ ಹೇಳಿ ಆದಿ ಬೇಜಾರ್ ಮಾಡ್ಕೋತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿ ಗುಂಡಣ್ಣ ಎದ್ದೇಳ್ತಾರೆ. ಏನು ಎಲ್ಲರೂ ಮಲ್ಗಿದ್ದಾರೆ, ಯಾವ್ದಕ್ಕೂ ಒಂದ್ಸತಿ ಅಂಕಲ್ ಜೊತೆ ಮಾತಾಡ್ಕೊಂಡ್ ಬರೋಣ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಆದಿ ರೂಮ್ಗೆ ಬರ್ತಾರೆ. ಆದಿ ರೂಮ್ಗೆ ಬರ್ತಿದಂಗೆ ಎಲ್ಲಾ ಕಡೆ ನೋಡ್ತಾರೆ, ಆದಿ ಅವರು ಇರೋದಿಲ್ಲ. ಆದಿ ಅಂಕಲ್ ಅಂತ ಎಲ್ಲಾ ಕಡೆ ಕೂಗ್ತಾ ಇರ್ತಾರೆ ಗುಂಡಣ್ಣ. ಹಾಗೆ ಇಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಹೋಗಿ ನೋಡ್ತಾರೆ. ಅರೆ ಆದಿ ಅಂಕಲ್ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಆದಿ ಅಂಕಲ್ ಎಲ್ಲೋದ್ರು ಅಂತ ಹೇಳಿ ಗುಂಡಣ್ಣ ಟೆನ್ಷನ್ ಆಗ್ತಾರೆ. ಹಾಗೆ ಇಲ್ಲಿ ಆಚೆ ಬಂದು ಎಲ್ಲಾನು ಕೂಗ್ತಾ ಇರ್ತಾರೆ. ಎಲ್ರು ಬೇಗ ಬನ್ನಿ ಅಂತ ಹೇಳಿ ಗುಂಡಣ್ಣ ಕೂಗಾಡ್ತಿದ್ರೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡು ಬರ್ತಾರೆ. ಅಲ್ಲ ಕೊಡೋ ತನ್ಮ ಏನಾಯ್ತು ಅಂತ ಇಲ್ಲಿ ಕಿಶನ್ ಕೇಳ್ತಾರೆ. ಆದಿ ಅಂಕಲ್ ಎಲ್ಲೋ ಕಾಣಿಸ್ತಿಲ್ಲ ಅಂತ ಗುಂಡಣ್ಣ ಹೇಳ್ತಾರೆ. ಎಲ್ಲರೂ ಟೆನ್ಷನ್ ಆಗ್ತಾರೆ. ಕುಸುಮ ಕೂಡ ಹೇಳ್ತಿರ್ತಾರೆ, ನಾನು ಬೆಳಗ್ಗೆಯಿಂದ ಭಾಗ್ಯನ ಹುಡುಕ್ತಾನೆ ಇದೀನಿ, ಭಾಗ್ಯನೂ ಕೂಡ ಕಾಣ್ತಿಲ್ಲ ಅಂತ ಕುಸುಮ ಹೇಳ್ತಾರೆ. ಆಮೇಲೆ ಮತ್ತೆ ಮನೆಯವರೆಲ್ಲ ತುಂಬಾ ಟೆನ್ಷನ್ ಆಗ್ತಾರೆ. ಇಲ್ಲಿ ಬೇಕು ಅಂತ ಶ್ರೇಷ್ಠ ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ. ಅಲ್ಲ ರೂಮ್ ಎಲ್ಲ ಹುಡುಕಿದ್ರು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಅಂತ ಇಲ್ಲಿ ಶ್ರೇಷ್ಠ ಹೇಳಕ್ ಬರ್ತಾರೆ. ಅಷ್ಟೊತ್ತಿಗೆ ಒಂದ್ ಕಡೆಯಿಂದ ಆದಿ ಹಾಗೂ ಭಾಗ್ಯ ಖುಷಿಯಿಂದ ಮಾತಾಡ್ಕೊಂಡು ಬರ್ತಿರ್ತಾರೆ. ಅಲ್ಲಿ ನೋಡಿ ಅಮ್ಮ ಮತ್ತೆ ಅಂಕಲ್ ಬಂದ್ರು ಅಂತ ಗುಂಡಣ್ಣ ಹೇಳ್ತಾರೆ. ಎಲ್ಲರೂ ತಿರುಗಿ ನೋಡಿದ್ರೆ ಆ ಕಡೆ ಆದಿ ಹಾಗೂ ಖುಷಿಯಿಂದ ಮಾತಾಡ್ಕೊಂಡು ಬರ್ತಿರ್ತಾರೆ. ಅದು ನೋಡಿ ತಾಂಡವಂತೂ ತುಂಬಾನೇ ಹೊಟ್ಟೆ ಹೊರ್ಕೋತಾರೆ. ಭಾಗ್ಯ ಅಮ್ಮಗೆ ಎಷ್ಟು ಸರಿ ಆದಿ ಬ್ರದರ್ ಇಂದ ದೂರ ಇರು ಅಂತ ಹೇಳಿದೆ, ಎಷ್ಟು ಹೇಳಿದ್ರು ಇವಳು ಆದಿ ಬ್ರದರ್ನ ಬಿಡ್ತಾನೆ ಇಲ್ವಲ್ಲ, ಪದೇ ಅವ್ರ ಜೊತೆನೆ ಕ್ಲೋಸ್ ಆಗ್ತಿದ್ದಾಳೆ, ಇವಳೇನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಹೇಳಿ ತಾಂಡವ್ ಮನ್ಸಲ್ಲೇ ಬೈಕೋತಾರೆ. ಇಲ್ಲಿ ಮನೆಯವರೆಲ್ಲ ಟೆನ್ಷನ್ ಆಗಿರೋದನ್ನ ಆದಿ ನೋಡ್ತಾರೆ. ಅಲ್ಲ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಅಂತ ಆದಿ ಹೇಳ್ತಾರೆ. ಅಲ್ಲ ಅಣ್ಣ ಕೇಳ್ದೆ ಎಲ್ಲೋಗಿದ್ಯಾ, ಈ ಕಡೆ ನೀನು ಕಾಣಿಸ್ತಿಲ್ಲ, ಇನ್ನೊಂದ್ ಕಡೆ ಭಾಗ್ಯ ಅವರು ಕಾಣಿಸ್ತಿಲ್ಲ, ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ಅಂತ ಕಿಶನ್ ಹೇಳ್ತಾರೆ. ಕಿಶನ್ ಅಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಆಗ್ತೀಯಾ, ನಾನು ಬೆಳಗ್ಗೆ ಸ್ವಲ್ಪ ಜಾಗಿಂಗ್ ಮಾಡೋಣ ಅಂತ ಹೋಗ್ತಿದ್ದೆ, ಅದೇ ಸಮಯಕ್ಕೆ ಭಾಗ್ಯ ಅವರು ಕೂಡ ಆಚೆ ನಿಂತಿದ್ರು, ಇಬ್ರು ಒಂದು ವಾಕ್ ಹೋಗ್ಬಿಟ್ ಬಂದ್ವಿ ಅಂತ ಆದಿ ಹೇಳ್ತಾರೆ. ಭಾಗ್ಯ ಖುಷಿಯಾಗಿರ್ತಾರೆ. ಇದು ನೋಡಿ ತಾಂಡವ್ ಶ್ರೇಷ್ಠ ಹೊಟ್ಟೆ ಹೊರ್ಕೋತಾರೆ. ಅಲ್ಲ ಆದಿ ಅವ್ರಿಗೆ ಮೊದ್ಲೇ ಹೇಳಿದೀನಿ, ಮತ್ತೆ ನಿಮ್ಮ ನಡುವೆ ರೂಮರ್ಸ್ ಇದೆ ಅಂತ ಹೇಳಿ, ಇಷ್ಟಾದ್ರೂ ಇವರು ಬಾಕಿನಿಂದ ಹೋಗೋದಿನ ಬಿಡ್ತಿಲ್ವಲ್ಲ, ಅಕಸ್ಮಾತ್ ಏನಾದ್ರು ಆದಿ ಅವರು ಭಾಗ್ಯನ ಲವ್ ಮಾಡ್ತಿದಾರ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.